ಹಲೋ ಫ್ರೆಂಡ್ಸ್, ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ಸ್ಪೆಷಲ್ ಆದಂಥ ಒಂದು ಚಟ್ನಿ ಪುಡಿ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದ್ರ ಚಟ್ನಿ ಪುಡಿ ಅಂತ ಹೇಳಿದರೆ ಪಂಪ್ಕಿನ್ ಸೀಡ್ಸ್ದು ಚಟ್ನಿ ಪುಡಿ. ಇದು ಸುಮಾರು ನಮ್ಮ ಬೆನಿಫಿಟ್ಸ್ ಇದೆ. ಇದನ್ನು ಡೈಲಿ ನಾವು ಕನ್ಸ್ಯೂಮ್ ಮಾಡೋದ್ರಿಂದ, ಅಂದರೆ ಸೇವಿಸೋದ್ರಿಂದ, ತಗೊಳ್ಳೋದ್ರಿಂದ, ತಿನ್ನೋದ್ರಿಂದ ಭಾಳ ಬೆನಿಫಿಟ್ಸ್ ಇದ್ದಾವೆ. ಸೊ ಮೊದಲಿಗೆ ಏನು ಅಂದರೆ ಈ ಚಟ್ನಿ ಪುಡಿ ಮಾಡೋದಕ್ಕೆ ಏನೇನು ಸಾಮಾನು ಬೇಕು, ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡ್ಬಿಡೋಣ. ಇದು ಒಂದು ಹಾಫ್ ಬೌಲು ಪಂಪ್ಕಿನ್ ಸೀಡ್ಸು, ಹಾಫ್ ಬೌಲು ಒಣ ಕೊಬ್ಬರಿ, ಈಗ ಗಿಟ್ಕ ಕೊಬ್ಬರಿ ನೀಟಾಗಿ ಈ ಥರ ಚಿಕ್ಕದಾಗಿ ತುರಿದಿಟ್ಕೊಂಡಿರೋದು. ನೆಕ್ಸ್ಟ್ 1 ಟೀ ಸ್ಪೂನ್ ಜೀರಿಗೆ ಬೇಕಾಗುತ್ತೆ, ಒಂದು 2 ಟೀ ಸ್ಪೂನ್ ಅಚ್ಕಾರ ಪುಡಿ ಬೇಕು, ಟೇಸ್ಟಿಗೆ ಸರಿಯಾದಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು, ಒಂದು 8-10 ಎಸಳು ಬೆಳ್ಳುಳ್ಳಿ ಬೇಕಾಗುತ್ತೆ. ಕರಿಬೇವು ನೀವೆಷ್ಟು ತೊಗೊಂಡ್ರು ಒಳ್ಳೆಯದೇ. ನಾನು ಸುಮಾರು ಒಂದು 20 ಎಸಳು ಕರಿಬೇವಿದೆ ಇದರಲ್ಲಿ. ಈಗ ಪಂಪ್ಕಿನ್ ಸೀಡ್ಸ್ದು ಬೆನಿಫಿಟ್ಸ್ ಒಂದೊಂದಾಗಿ ತಿಳ್ಕೊಳ್ಳೋಣ. ಈ ಪಂಪ್ಕಿನ್ ಸೀಡಲ್ಲಿ ಜಿಂಕ್ ಕಂಟೆಂಟ್ ಇರೋದ್ರಿಂದ ಅದು ನಮ್ಮ ಇಮ್ಯುನಿಟಿನ, ಅಂದರೆ ರೆಸಿಸ್ಟೆನ್ಸ್ ಪವರ್, ಅಂದರೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಇದರಿಂದ ನಮಗೆ ರೋಗಗಳು ಬರ್ದಂಗೆ ಇದು ತಡೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಏನಾದರೂ ಇನ್ಫೆಕ್ಷನ್ಸ್ ಆದರೆ ಅದರಿಂದ ತುಂಬ ಬೇಗ ಗುಣಮುಖ ಆಗೋಂಥ ಒಂದು ಬೆನಿಫಿಟ್ಟು ಇದರಲ್ಲಿದೆ. ಸೆಕೆಂಡ್ ಏನಂದರೆ ಇದರಲ್ಲಿ ಮೆಗ್ನೀಷಿಯಮ್ ಕಂಟೆಂಟು ಇರೋದ್ರಿಂದ ಇದು ನಮ್ಮ ಬ್ಲಡ್ ಪ್ರೆಷರ್ನ ಕಂಟ್ರೋಲಲ್ಲಿಡುತ್ತೆ, ಹಾರ್ಟ್ ಹೆಲ್ತ್ ಚೆನ್ನಾಗಿರೋಂಗೆ ಮೇಂಟೈನ್ ಮಾಡುತ್ತೆ. ಮೂರನೇದಾಗಿ ಇದರಲ್ಲಿ ಇದು ತಿನ್ನೋದ್ರಿಂದ ಒಂದು ಟ್ರಿಪ್ಟೋಫಾನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದರಿಂದ ನಮ್ಮ ಮೈಂಡ್ ಕೂಲಾಗಿ ಇಟ್ಕೊಂಡು ನಿದ್ದೆ ಚೆನ್ನಾಗಿ ಬರೋಂಥ ಒಂದು ಕಾರ್ಯವನ್ನು, ಅಂದರೆ ಒಂದು ಕೆಲಸವನ್ನು ಈ ಪಂಪ್ಕಿನ್ ಸೀಡ್ಸ್ ಮಾಡುತ್ತೆ. ನಾಲ್ಕನೇದಾಗಿ ಇದರಲ್ಲಿ ಮ್ಯಾಗ್ನೀಷಿಯಮ್ ಮತ್ತು ಫಾಸ್ಫರಸ್ ಹೆಚ್ಚಿಗೆ ಇರೋದ್ರಿಂದ ಇದು ನಮ್ಮ ಬೋನ್ಸ್ನ ಸ್ಟ್ರೆಂಥನ್ನಾಗಿ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಫಿಫ್ತ್, ಐದನೇದಾಗಿ ಇದರಲ್ಲಿ ಮೆಗ್ನೀಷಿಯಮ್ ಚೆನ್ನಾಗಿ ಇರೋದ್ರಿಂದ ನಮ್ಮ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಿ ಶುಗರ್ನೂ ಸಹ ಇದು ನಿಯಂತ್ರಣದಲ್ಲಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆರನೇದಾಗಿ ಇದರಲ್ಲಿ ಹೆಲ್ತಿ ಫ್ಯಾಟ್ಸ್ ಚೆನ್ನಾಗಿರೋದ್ರಿಂದ ಇದನ್ನು ತಿನ್ನೋದ್ರಿಂದ ನಮಗೆ ಬೇಗ ಹಸಿವಾಗಲ್ಲ ಮತ್ತು ವೆಯ್ಟ್ ಲಾಸ್ ಆಗೋಕ್ಕೂ ಇದು ತುಂಬ ಹೆಲ್ಪ್ ಆಗುತ್ತೆ. ಸೆವೆಂತ್, ಇದು ಪ್ರೋಟೀನ್ಸ್ ಜಾಸ್ತಿ ಇರೋದ್ರಿಂದ ಇದು ಕೂದಲಿಗೆ ಚೆನ್ನಾಗಿ ಗ್ರೋ ಆಗೋಕ್ಕೆ, ಅಂದರೆ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಇದು ಕಣ್ಣಿಗೂ ಹೆಲ್ಪ್ ಮಾಡುತ್ತೆ, ಕಣ್ಣು ದೃಷ್ಟಿ ದೋಷ ನಿವಾರಣೆ ಆಗಂಗೆ ಇದು ಹೆಲ್ಪ್ ಮಾಡುತ್ತೆ. ಓವರಾಲ್ ಆಗಿ ಇದು ಪಂಪ್ಕಿನ್ ಸೀಡ್ಸು ಒಂದು ಪವರ್ ಬ್ಯಾಂಕ್ ಸೀಡ್ ಅಂತಲೇ ಹೇಳ್ಬೋದು. ಇದರಿಂದ ನಾವು ವೆರೈಟಿ ಆಫ್ ತಿಂಡಿಗಳು, ಸ್ವೀಟ್ ಒಂದೇ ಅಲ್ಲ, ಬೇರೆ ಈ ಥರದ್ದೇ ನಾವು ಮಾಡಿಕೊಂಡು ತಿನ್ನಬಹುದು. ಅದರಲ್ಲಿ ಇವತ್ತು ನಿಮಗೆ ಚಟ್ನಿ ಪುಡಿನ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟಿಗೆ ನಾವು ಸ್ಟವ್ ಹಚ್ಕೊಂಡು ಒಂದು ಕಾಸ್ಟ್ ಐರನ್ ಕಡಾಯಿನ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ನಾವು ಒಂದೊಂದು ಐಟಮ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಐಟಮೇ ಪಂಪ್ಕಿನ್ ಸೀಡು. ಇದು ಸ್ವಲ್ಪ ಕೆಂಪು ಆಗೋವರೆಗೂ ಡ್ರೈ ರೋಸ್ಟ್ ಮಾಡಬೇಕು. ಇದು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ನಾವು ಇದರಲ್ಲಿ ಜೀರಿಗೆನ ಹಾಕ್ಕೊಳ್ಳೋಣ, ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಇದು ಇದ್ರ ಜೊತೆಗೆ ನೀಟಾಗಿ ಡ್ರೈ ರೋಸ್ಟ್ ಆಗಲಿ, ಹುರ್ಕೋಬೇಕು. ಸ್ವಲ್ಪ ರೋಸ್ಟ್ ಆಗಲೇ ಲೈಟಾಗಿ ಚಟಪಟ ಅಂತ ಸೌಂಡ್ ಕೇಳುತ್ತೆ. ಕರಿಬೇವು ರೋಸ್ಟ್ ಆಗಲಿ, ಜೀರಿಗೆನೂ ಸ್ವಲ್ಪ ಘಮ ವಾಸನೆ ಬರಲಿ. ಈ ಥರ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈಗ ಇದು ಸ್ವಲ್ಪ ಬಿಸಿಯಾಗಿ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ಆಫ್ ಮಾಡಿಬಿಡೋಣ. ಇದೇ ಪ್ಲೇಟಲ್ಲೇ ಹಾಕ್ಕೊಳ್ಳೋಣ. ಈಗ ಬಿಸಿ ಇರುವಾಗಲೇ ಇದಕ್ಕೆ ಅಚ್ಕಾರದ ಪುಡಿ, ಟೇಸ್ಟಿಗೆ ಸಾಕಾಗಷ್ಟು ಉಪ್ಪು, ನೆಕ್ಸ್ಟ್ ಸ್ವಲ್ಪ ಬೆಲ್ಲ ತೊಗೊಂಡಿದ್ವಲ್ಲ, ಪುಡಿ ಬೆಲ್ಲ, ಇದು ಸ್ವಲ್ಪ ಇದು ಹಾಕ್ಕೊಳ್ಳೋಣ. ಇದು ಹುಣಸೆಹಣ್ಣು ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ವಲ್ಲ, ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟು ಮಿಕ್ಸಿ ಮಾಡಿಕೊಂಡು ಇದು ನುಣ್ಣಗಾದ್ಮೇಲೆ, ಅಂದರೆ ಸ್ವಲ್ಪ ಪೌಡ್ರ್ ಆದಮೇಲೆ ಈ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅದಕ್ಕೆ ಈ ಥರ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೋಣ. ಇದನ್ನು ಗ್ರೈಂಡ್ ಮಾಡೋಣ. ಈಗ ಇದು ಗ್ರೈಂಡ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊಂಡು ಪುನಃ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಗ್ರೈಂಡ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನೇ ನೀವು ಬಿಸಿ ಅನ್ನ, ತುಪ್ಪ, ಚಪಾತಿಗೆ, ರೊಟ್ಟಿಗೆ, ದೋಸೆಗೆ, ಇಡ್ಲಿಗೆ ಯಾವುದಕ್ಕಾದರೂ ತೊಗೋಬೋದು. ತುಂಬ ಹೆಲ್ತಿ ಬೆನಿಫಿಟ್ ಇದೆ. ಇಷ್ಟು ಟೇಸ್ಟ್ ಇರುತ್ತೆ. ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಹೆಲ್ತಿ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಕೆಲವರು ಹಾಗೇ ನೋಡ್ತಾ ಇರ್ತೀರ, ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ. ತುಂಬ ಜನ ಇದ್ದೀರಾ ಹಾಗೆ ನೋಡಿರ್ತೀರ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ.
ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಖುಷಿ ಆಗುತ್ತೆ. ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ರೆಸಿಪಿ ನಿಮಗೆ ಮಾಡಿ ತೋರಿಸೋಣ ಅನ್ನೋ ಒಂದು ಆಸೆ ಬರುತ್ತೆ, ಖುಷಿ ಆಗುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಪಂಪ್ಕಿನ್ ಸೀಡ್ದು ಚಟ್ನಿ ಪುಡಿ ಈ ಥರ ಕಾಣಿಸುತ್ತೆ. ಇಲ್ಲಿವರೆಗೂ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.